FIR ಲೆಟರ್ ಮಾಡಿ ಬನ್ನಿ ಸರ್. ಅರುಣ್ ಸರ್ ಬನ್ನಿ ಸರ್. ಸ್ನೇಹಿತರೆ, ಏನು ಬೆಳಿಗ್ಗೆ ಒಂದು ಘಟನೆ ಆಗಿದೆ. ವಿಂಗ್ ಕಮಾಂಡರ್ ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ನನ್ನ ವಿರುದ್ಧ ಕನ್ನಡ ಮಾತಾಡಲಿಲ್ಲ ಅಂತ ಹೇಳಿ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸುಳ್ಳು ಸುದ್ದಿಗಳನ್ನ ಮಾಡಿ ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ. ಇವತ್ತು ಹಲ್ಲೆ ಆಗಿರ್ತಕ್ಕಂಥ ಕನ್ನಡಿಗ ಠಾಣೆ ಒಳಗಡೆ ಇದ್ದಾನೆ, ದೌರ್ಜನ್ಯಕ್ಕೊಳಗಾದಂತವನು. ಆದರೆ ಆತನ ಮೇಲೆ ಹಲ್ಲೆ ಮಾಡಿದಂತ ವಿಂಗ್ ಕಮಾಂಡರ್ ಇಲ್ಲಿ ಇಲ್ಲ, ಕೋಲ್ಕತ್ತಾಗ ಹೋಗಿದ್ದಾರೆ. ಆದರೆ ನಮ್ಮ ಅರುಣ್ ಅವರು, ನಮ್ಮ ಶಿವಾನಂದ್ ಅವರು ಎಲ್ಲರೂ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 8 ಗಂಟೆಯಿಂದ. ಇನ್ನೂ ಸಹ ದೂರು ದಾಖಲಾಗಿಲ್ಲ, FIR ದಾಖಲಾಗಿಲ್ಲ. ಸರಿಸುಮಾರು 1 ಗಂಟೆ ಸಮಯ ಇದು. 8 ಗಂಟೆಯಿಂದ 1 ಗಂಟೆ ಅಂತಂದ್ರೆ 1, 2, 3, 4, 5 ಹೆಚ್ಚು ಕಮ್ಮಿ 5 ರಿಂದ 6 ಗಂಟೆ ಟೈಮ್ ಸಮಯ ಆಗಿದೆ. ಈಗ ನಾವು ಬಂದಿದ್ದೀವಿ ಸ್ಟೇಷನ್ಗೆ. 6 ಗಂಟೆ ಟೈಮ್ ಬೇಕು ಒಬ್ಬರ ಮೇಲೆ ನಾವು FIR ಹಾಕೋದಿಕ್ಕೆ. ಹಾಗಾದ್ರೆ ನ್ಯಾಯ ಅನ್ಯಾಯ ಅನ್ನೋದು ಹುದ್ದೆ ನೋಡಿ ಡಿಸೈಡ್ ಆಗುತ್ತಾ, ವ್ಯಕ್ತಿ ನೋಡಿ ಡಿಸೈಡ್ ಆಗುತ್ತಾ, ಅಥವಾ ಆತನ ಶ್ರೀಮಂತಿಕೆ ಅಥವಾ ಆತ ಬಡವ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ, ಆತ ಉತ್ತಮ ಇಲ್ಲ ಒಬ್ಬ ಸಾಮಾನ್ಯ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ? ಇದನ್ನ ನಾವೆಲ್ಲರೂ ಪ್ರಶ್ನೆ ಕೇಳಬೇಕಾಗಿದೆ. ಇನ್ನೂ ಸಹ FIR ಆಗಿಲ್ಲ. ಇವತ್ತು ನಾವು ಬಂದಿದ್ದೀವಿ, FIR ಆಗೋ ತನಕ ಈ ಠಾಣೆಯನ್ನು ಬಿಟ್ಟು ನಾವು ಹೋಗೋದಿಲ್ಲ. ಜೊತೆಗೆ ಆ ಹುಡುಗ ಎಲ್ಲಿದ್ದಾನೆ ಇಲ್ಲಿ ಒಳಗಡೆ ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಆಗಿರ್ತಕ್ಕಂಥದ್ದೇನು, ವಿಂಗ್ ಕಮಾಂಡರ್ ಕೀ ಹಿಡ್ಕೊಂಡು ಆಚೆ ಹೇಳಿದಾಗ ಮಾಹಿತಿ ಸ್ಥಳೀಯರು ಯಾರಿದ್ದಾರೆ ಬರಡಿ ಅವ್ರು ಇವನ್ನ ಬರಡಿ ಕೀ ತಗೊಂಡು ಹಿಡ್ಕೊಂಡು ಏನ್ ಮಾಡ್ತಾರೆ, ಕೀ ಹಿಡ್ಕೊಂಡು ಡಿಚ್ಚಿ ಹೊಡೆಯಕ್ಕೆ ಹೋದಾಗ ಹುಡುಗನಿಗೆ ತಾಗಿ ಆತನ ಕೈಯಿಂದ ಆತನೇ ಗಾಯ ಮಾಡ್ಕೊಂಡಿರ್ತಕ್ಕಂಥದ್ದು. ಮಾಡ್ಕೊಂಡು ಈತ ಒಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾನೆ. ನನಗೆ ಕನ್ನಡ ಮಾತಾಡಕ್ ಬಿಡ್ಲಿಲ್ಲ, ಹಾಗೆ ಹೀಗೆ ಅಂತೇಳಿ ಸುಳ್ಳು ಆಪಾದನೆಯನ್ನು ಮಾಡ್ತಾನೆ. ಇದು ಖಂಡನೀಯವಾದಂತ ನಡೆ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ. ನಮ್ಮ ನಾಡು, ನಮ್ಮ ಆಳ್ವಿಕೆ ತಂಡ ಜೊತೆಗೆ ನಮ್ಮ ಯುವ ಕರ್ನಾಟಕ ವೇದಿಕೆ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಇವತ್ತು ನಾವಿಲ್ಲಿ ಜಮೆ ಆಗ್ತೀವಿ. ಆತನಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಬಂದ ವಿಂಗ್ ಕಮಾಂಡರ್ ವಿರುದ್ಧ ಇರ್ಬೋದು, ಆತನ ಹುದ್ದೆಗೆ ನಾವು ಗೌರವವನ್ನು ಕೊಡ್ತೀವಿ. ಆದ್ರೆ ಒಬ್ಬ ವ್ಯಕ್ತಿಯಾಗಿ ಆತನಿಗೆ ಅನ್ಯಾಯ ಆಗಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಬರ್ಬೋದಿತ್ತು, ಇಲ್ಲಿ ನ್ಯಾಯವನ್ನು ಕೇಳಬಹುದಿತ್ತು. ಆದ್ರೆ ಈ ರೀತಿ ದೌರ್ಜನ್ಯವನ್ನು ಮಾಡಿ ಎಲ್ಲೋ ಔತ್ಕೊಂಡಿರ್ತಕ್ಕಂಥದ್ದನ್ನ ನಾವು ಒಪ್ಪೋದಕ್ಕೆ ತಯಾರಿಲ್ಲ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪೋದಿಲ್ಲ. ಆತನ ಮೇಲೆ FIR ಹಾಕಬೇಕು. ಮತ್ತೆ ಒಂದು ವಿಡಿಯೋದಲ್ಲಿ ನೀವು ಗಮನಿಸಬಹುದು, ಕುತ್ತಿಗೆಯನ್ನು ಇಟ್ಕೊಂಡು ಉಸಿರುಗಡಿಸುವಂತ ಕೆಲಸವನ್ನು ಮಾಡ್ತಾನೆ. ಬೇಕಾದ್ರೆ ವಿಡಿಯೋ ಗಮನಿಸಿ, ಎಲ್ಲರೂ ಒಂದ್ ಕಡೆ ಹಾಕಿರ್ತಾರೆ. ಯಾರಾದ್ರೂ ಕುತ್ತಿಗೆ ಇಟ್ಕೊಂಡು ಆತನನ್ನ ಪ್ರಾಣಕ್ಕೆ ಕಂಟಕವನ್ನು ತರ್ತಾರೆ ಅಂತಂದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರಳಲ್ಲ. ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು. ನಿನ್ನೆ ಯಾವನೊಬ್ಬ ನೀನು ಬೆಂಗಳೂರು ಆದ್ರೇನು ಎಲ್ಲಾದ್ರೇನು ಹಿಂದಿ ಮಾತಾಡಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾನೆ, ದೌರ್ಜನ್ಯ ಮಾಡ್ತಾನೆ. ಆದ್ರೆ ಇಲ್ಲಿ ಕನ್ನಡಿಗರಿಗೆ ದೌರ್ಜನ್ಯ ಆದಂತ ಒಳಗೆ ಸ್ಟೇಷನ್ ಒಳಗೆ ದೌರ್ಜನ್ಯ ಮಾಡಿದವನು ಎಲ್ಲೋ ಇದೆಲ್ಲಿ ನಮಗೆ ಗೊತ್ತಿಲ್ಲ. ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ನಮ್ಗೆ FIR ಕಾಪಿ ಬೇಕು ಸರ್. ಎಲ್ಲಿದೆ FIR ಕಾಪಿ? ಕೊಡಿ 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 ಸರ್. ನಾನು ಒಳಗಡೆ ಬಂದು ನೋಡಂಗಿಲ್ಲ. ನಿಮ್ಮ ಮೇಲೆ ಗೌರವ ಇದೆ. ಇವರು ವಕೀಲರಿದ್ದಾರೆ. 8 ಗಂಟೆಗೆ FIR ಆದಷ್ಟು ನೀವು ಕರ್ಬಿಟ್ಟು ಕಾಪಿ ಕೊಡ್ತೀವಿ ಅಂದ್ರಲ್ಲ, 1 ಗಂಟೆ ಯಾಕಾಗಿಲ್ಲ ಸರ್? FIR ಟೈಪ್ ಆಗೋದು ಬೇಡ, ಏನು ಕೆಲಸ 5 ಅವರ್ ಬೇಕಾ ಸರ್? ಕೊಡಿ ಸರ್, ತಗೊಂಬನ್ನಿ. ನಿಮ್ಮ ಜಾಗಕ್ಕೆ ನಾವು ಬರಬಾರ್ದು ಸರ್. ನಿಮ್ಗೆ ಕರ್ತವ್ಯ ಕಡ್ಡಿಪಡಿಸ್ದಂಗೆ ಆಗ್ತದೆ. ನಮ್ಮ ಮನೆಗೆ ಕೊಡಿ ಸರ್, ತಗೊಂಬನ್ನಿ. FIR ಕಾಪಿ ಪ್ರಿಂಟ್ ಕೊಡಿ. ಹುಡುಗ ಇಲ್ಲ ಸರ್. ಆತನನ್ನ ಯಾಕೆ ಒಳಗಡೆ ಬಸ್ಕೊಂಡಿದ್ದೀರಾ? ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ. ನಾವು ಮಾಹಿತಿ ಆತನ ಮೇಲೆ ದಯಮಾಡಿ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ. ನೀವೇನು ಬೇರೆಯವರಲ್ಲ. ದಯಮಾಡಿ ನ್ಯಾಯವನ್ನು ಕೊಡಿ ಸರ್. ನಾವು ಅಷ್ಟೇ ಕೇಳ್ತಾ ಇರೋದು, ನ್ಯಾಯವನ್ನು ಕೇಳ್ತಾ ಇದ್ದೀವಿ. ನಿಜವಾಗಿಯೂ ಆತನಿಗೆ ಅನ್ಯಾಯ ಮಾಡಿದ ಹೊಡೆದೇ ಆಗಿದ್ರೆ ನಾವು ವಹಿಸ್ಕೊಂಡು ಬರ್ತಿರ್ಲಿಲ್ಲ. ಅದು ಎಲ್ಲೋ ಹೊಡೆದು ಏನೋ ವಿಡಿಯೋ ಮಾಡ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಕನ್ನಡಿಗರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಕನ್ನಡಿಗರ ವಿರುದ್ಧ ಕನ್ನಡಿಗರ ವಿಲನ್ಗಳಾಗಿ ತೋರಿಸ್ತಾ ಇದ್ದಾರೆ. ಸತ್ಯಾಸತ್ಯತೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ನೋಡಿ, ಇಷ್ಟೊತ್ತು ಬಂಧನ ಮಾಡಿರ್ತಕ್ಕಂಥ ವ್ಯಕ್ತಿ ಒಳಗಡೆ ಇದ್ದ, ಈಗಿಲ್ಲ. ಇಲ್ಲ ಇಲ್ಲ
ಪ್ಲೀಸ್ ಕೊಡಿ. ಇಲ್ಲ ಬೇಡ 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 ಸರ್. ಕೇಳಿ ಸರ್ ನೀವೇ. ಸರ್ ಅದಿಷ್ಟೊಂದು FIR ಆಗಿಲ್ಲ ಅಂದ್ರು. ಈ FIR ಆ ಹುಡುಗ ಅಲ್ಲಿ ಕರೆಕ್ಟ್ ಸರ್, ನಿಮ್ಮ ಬಗ್ಗೆ ಗೌರವ ಕೇಳಿದ್ದೀನಿ ಸರ್. ಆತ ಕುತ್ತಿಗೆಗೆ ಕೈ ಹಾಕ್ತಾನೆ, ನೀವು ನೋಡಿದ್ರಲ್ಲ ವಿಡಿಯೋ, ಅದಕ್ಕೇನು ಸೆಕ್ಷನ್ ಹಾಕಿದ್ರೆ ಸರ್? ಕುತ್ತಿಗೆಗೆ ಕೈ ಹಾಕಿ ಅಟೆಂಪ್ಟ್ ಮಾಡ್ತಾನೆ ಸರ್ ಅವನು, ಅದಕ್ಕೇನು ಸೆಕ್ಷನ್ ಹಾಕ್ತಾರೆ? ವಿಡಿಯೋ ಕೊಡಿ, ಅದು ವಿಡಿಯೋ ಕೊಡಿ ಸರ್, ಮೊಬೈಲಲ್ಲಿ ವಿಡಿಯೋ ಇದೆ ನೋಡಿ ಸಿರೋಣ ಮೊಬೈಲಲ್ಲಿ. ಕುತ್ತಿಗೆಗೆ ಕೈ ಹಾಕಿ ಅಟೆಂಪ್ಟ್ ಮರ್ಡರ್ ಮಾಡ್ತಾನೆ, ಗಮನದಲ್ಲಿರಲಿ. ಪ್ರೊಫೈಲ್ ಓಪನ್ ಮಾಡಿ ಸರ್, ರೂಪೇಶ್ ಅಣ್ಣ ಓಪನ್ ಮಾಡಿ ಸರ್. ಸರ್ ಕೊಡಿ ಸರ್ ನೋಡೋಣ. ಕೊಡಿ ಸರ್. ಸರ್ ಇಲ್ಲಿ ನೋಡಿ, ನೋಡಿ ಸ್ನೇಹಿತರೆ, ನೋಡಿ ಸರ್, ಇಲ್ಲಿ ನೋಡಿ, ಯಾರು ಕೊಡ್ತಾರೆ ಸರ್? ಕೈ ಹಾಕ್ತಕ್ಕಂಥದ್ದು ನೋಡಿ. ಯಾರು ಕೊಡ್ತಾರೆ ಸರ್? ಇಲ್ಲಿ ನೋಡಿ, ಇಲ್ಲಿ ಕುತ್ತಿಗೆಗೆ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ? ಕುತ್ತಿಗೆಗೆ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಅವನು ಕುತ್ತಿಗೆಗೆ ಕೈ ಹಾಕಿ ಅಟೆಂಪ್ಟ್ ಮರ್ಡರ್ ಮಾಡ್ತಾ ಇದ್ದಾನೆ. ನಮ್ಮನ್ನ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ತಗೊಳ್ಳಿ, ನಮ್ಮನ್ನ ಕನ್ನಡಿಗರನ್ನ ಕೆಟ್ಟದಾಗಿ ಹಾರ್ಡ್ ಕಾಪಿ. ಕೋರ್ಟ್ಗೂ ಮೊಬೈಲ್ ಅಲ್ಲೇ ತೋರಿಸ್ತೀರಾ? ಕೊಡಿ ಸರ್. ಹಾರ್ಡ್ ಕಾಪಿ ತೋರಿಸಿ ಕಳಿಸ್ತೀರಾ? ಅದನ್ನೇ ಹೇಳಿರೋದು ತಮ್ಗೆ ಏನಾದ್ರು ಟ್ರೈನಿಂಗ್ ಅಲ್ಲಿ, ವಕೀಲರಿದ್ದಾರೆ, ನಿಮ್ಗೆ ಟ್ರೈನಿಂಗ್ ಅಲ್ಲಿ ಮೊಬೈಲ್ ಅಲ್ಲಿ ತೋರಿಸಿ ಇಲ್ಲ ನಮಗೆ ಕೊಡಿ ಸರ್, ನಮ್ಗೆ ಕಾಪಿ ಕೊಡಿ, ಕೊಡಿ ಅವ್ರನ್ನೇ ಕೊಡಿ. ಹಾರ್ಡ್ ಕಾಪಿ ಕೊಡಿ ಸರ್. ಹಾರ್ಡ್ ಕಾಪಿ ಕೊಡಿ ಸರ್. ಗೊತ್ತಿಲ್ಲ ಸರ್ ಹಾಗೆ. ನನಗೆ ಒಂದು ಹಾರ್ಡ್ ಕಾಪಿ ಕೊಡಿ ಸರ್, ನನಗೆ ಈಗ ಬೇಕು. ಕೊಡಿ. ನಾನೀಗ ಹೇಳ್ಬಿಟ್ರಿ ಲೇಟ್ ಆಗೋದು ಸ್ವಲ್ಪ ಅವ್ರು ಇದಕ್ಕೆ ಅವ್ರದ್ದು ಈ ಡಿಪಾರ್ಟ್ಮೆಂಟ್ ನಿಮಗೆ ಸಪೋರ್ಟ್ ಮಾಡ್ತೀವಿ ಸರ್, ಆಯ್ತು ಕಾಪಿ ಕೊಡಿ ಸರ್. ಆಯ್ತು ಸರ್ ಇವರು ಹುಡುಗ ಇಲ್ಲ ಸರ್, ಹುಡುಗ ಇಲ್ಲ ಅಂತ ಮೆಡಿಕಲ್ ಸರ್ ಇಲ್ಲೇ ಇದೆ ಸರ್, ಎಲ್ಲಿ ಕರ್ಕೊಂಡು ಹೋಗಿಲ್ಲ ಎಲ್ಲ ಮೆಡಿಕಲ್ ಹೋಗಿದ್ದಾರೆ. ನೀವು ನಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ನೀವು ಅಲ್ಲಿ ನೋಡ್ತಿದ್ರೆ ಏನು ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೊಣೆ ಯಾರು? ಹೊಣೆ ಯಾರು? ಈಗ ನಮ್ಮ ಕಸ್ಟಡಿ ಮಾಡ್ಬೇಕಾದ್ರೆ ನೀವು ಸರ್ ನಾನು ಹೇಳ್ತಾ ಇರೋದು first of all ನನಗೇನು ಗೊತ್ತು, ನೀವಿಲ್ಲ ಅಂತ ಇದ್ರಲ್ಲ. ಗೊತ್ತೇ ಇಲ್ಲ ಇಲ್ಲ ಅಂತ ಒಬ್ಬರೇ ಹೇಳ್ತಾ ಇದ್ದಾರೆ. FIR ಕಾಪಿ ಕೊಡಿ ಸರ್. ಹಾರ್ಡ್ ಕಾಪಿ 2 ನಿಮಿಷ ಸರ್ ಕೊಡಿ, ಜೆರಾಕ್ಸ್ ಕೊಡಿ ಸರ್. ಸರ್ ದಯಮಾಡಿ ಅವ್ರ ಮೊಬೈಲ್ ನಾವು ಮುಖ್ಯವಾಗಿಲ್ಲ, ಕೊಟ್ಬಿಡಿ ಅವ್ರ ಮೊಬೈಲ್. ಕಾಪಿ ಕೊಡಿ ಸರ್. ಸರ್ ಹಾರ್ಡ್ ಕಾಪಿ ಕೊಡಿ ಸರ್. ಹಾರ್ಡ್ ಕಾಪಿ ಸರ್ ಕೊಡಿ ದಯಮಾಡಿ. ಸೆಕ್ಷನ್ ಇದನ್ನ ಆಡ್ ಮಾಡಲೇಬೇಕು. ಅಟೆಂಪ್ಟ್ ಮಾಡಿದ್ರೆ ಇಲ್ಲ ಅಂದ್ರೆ ಮುಂದೆ ಯಾರು ಸಹ ಇತರ ಕುತ್ತಿಗೆ ಕೈ ಹಾಕಿದ್ರೆ ಸರ್ ಹಾರ್ಡ್ ಕಾಪಿ ಕೊಡಿ ಸರ್. ಇಲ್ಲಿ ನೋಡಿ ಕುತ್ತಿಗೆ ಹಿಡ್ಕೊಂಡು ಲೈಟ್ ಕಂಬಕ್ಕೆ ಹಾಕಿ ಇಲ್ಲಿ ನೋಡಿ ಕಟ್ಟಿಸುವಂತ ಕೆಲಸ ಮಾಡ್ತಾರೆ. ನೀವು ನೋಡಿ ಗಮನಿಸಿ. ಇದಕ್ಕೆ ದಯಮಾಡಿ 5 ನಿಮಿಷ ಇದೆ, ಹಾರ್ಡ್ ಕಾಪಿ ಕೊಡಿ ಸರ್. ಕೊಡ್ತೀನಿ ನಾನು. ಇಲ್ಲ ಫಸ್ಟ್ ಕಾಪಿ ಕೊಡ್ತಾರೆ ಸರ್. ಸರ್ ಇರಿ ಸರ್, 2 ನಿಮಿಷ ಕೊಡ್ತಾರೆ. ನೀವು ಕೆಲಸ ಮಾಡಕ್ಕೆ ಬಿಟ್ಟಿರ್ತಾನೆ ಕೊಡೋದು ಅವರು. ಕೊಡಿ ಸರ್. ಕೊಡ್ತಾರೆ ಇರಿ. 5 ನಿಮಿಷ ಅಲ್ಲ ಸರ್, 10 ನಿಮಿಷ ವೆಯ್ಟ್ ಮಾಡ್ತೀವಿ. 4 ಫೈಲ್ ಕಾಪಿ ಕೊಡಿ. ಕೊಡಿ ಸರ್. ಅದನ್ನ ಪಬ್ಲಿಷ್ ಮಾಡ್ಬಿಡಿ ಸರ್. ಕೊಡಲ್ಲ ಸರ್. ಎಲ್ಲದಕ್ಕೂ ಇದೇ ಸೆಕ್ಷನ್ ಅಪ್ಲೈ ಆಗುತ್ತಾ? ಇವತ್ತಿನ ರಾಜ್ಯ ಜಾರಿ ಮಾಡ್ಬಿಡೋಣ. ಯಾರು ಕೊಲೆ ಅಟೆಂಪ್ಟ್ ಮಾಡಿದ್ರೆ ಯಾವ ಸೆಕ್ಷನ್ ಆಗ್ತಾರೆ ಅನ್ನೋದನ್ನ ನಾವು ನೋಡೋಣ ಸರ್. ಖಂಡಿತ ಸರ್, ಅದ್ರ ಬಗ್ಗೆ ಡೌಟ್ ಎಲ್ರಿಗೂ ಒಂದೇ ಅನ್ಯಾಯ ಸರ್. ಡೌಟೇ ಬೇಡ ಸರ್ ಅದ್ರ ಬಗ್ಗೆ ನಿಮ್ಗೆ. ಇವತ್ತು ನೀವೇನು ಹಾಕಿದ್ದೀರಾ ಸರ್ ಈ ಸೆಕ್ಷನ್, ನಾಳೆ ದಿನ ಯಾರು ಏನೇ ಆಗ್ಬೇಕು ಸರ್. ಆಯ್ತು ಆಯ್ತು ಇಲ್ಲ ಸರ್, ದಯವಿಟ್ಟು ನಮ್ಮ ಪೊಲೀಸ್ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸರ್, ಬಹಳ ಹೆಮ್ಮೆ ಇದೆ, ಬಹಳ ಪ್ರೀತಿಯಿಂದ ಸರ್. ಇಲ್ಲ ಇಲ್ಲಿ ಏನಾಗಿದೆ ಗೊತ್ತಾ ಸರ್, ನಮ್ಮ ಸಹನೆಯನ್ನ ಕೆಡುಕುವಂತ ಕೆಲಸ ಮಾಡಿದ್ರು ನೀವೇ. ಯಾಕಂದ್ರೆ ಸತತ 5 ಗಂಟೆಯಿಂದ ಒಂದು FIR 5 ಅವರ್ ಆಗುತ್ತಾ ಸರ್? ಟೈಮಿಂಗ್ಸ್ ನೋಡಿ ಸರ್. ನೋಡಕ್ಕೆ ರೆಡಿ ಇಲ್ಲ ಸರ್. ನಾನು ಏನು ಸರ್ ಮಾಡಿ? ನೀವೇ ಮಾತಾಡ್ತಿದ್ದೀರಾ ಸರ್, ನಾನು ಏನು ಸರ್ ಮಾಡಿ? ಪ್ರಥಮ ಟೈಮಿಂಗ್ಸ್ ನೋಡಿ ಸರ್ ಅದೇ. ಮಾತಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಾವು ಅದನ್ನೇ ಹೇಳ್ತಾ ಇರೋದು. ಸುಮ್ಮನೆ ಮಾತಾಡಿದ್ರೆ ಆಗಲ್ಲ. ಇವಾಗ ಯಾರು ಮಾಡಿದ್ದೀರಾ ಸರ್ FIR ನೀವು? ನೋಡು
ಅವರು ಕಂಪ್ಲೇಂಟ್ ಅಲ್ಲಿ ಏನು ಕೊಟ್ಟರು ಒಂದ್ ನಿಮಿಷ ವಿಕಾಸ್ ಕುಮಾರ್ ಯಾರು ಆತನ ಹೆಸರೇನು ಈ ಗಾಡಿ ನಂಬರ್ ಓದಿ ಡೀಟೇಲ್ ಆಗಿ ಓದಿ ವ್ಯಕ್ತಿ ಹೆಸರು ಹಾಕಿಲ್ಲ ಸರ್ ವಿಕಾಸ್ ಕುಮಾರ್ ಯಾರು ಕಂಪ್ಲೇಂಟ್ ಇವಾಗ ಹುಡುಗ ಆಜಾದ್ ಖಾನ್ ಹೊಡೆದಿರೋನ್ ಹೆಸರು ಹಾಕಿದಾರೆ ನೋಡಿ ಕಂಪ್ಲೇಂಟ್ ನಮ್ಮ ಕಡೆ ಯಾವ್ದು ಕಂಪ್ಲೇಂಟ್ ಹೋಗಿಲ್ಲ ಇನ್ನೂ ಅವ್ರಿಗೆ ನಾವು ಕೊಡೋಣ ಕಂಪ್ಲೇಂಟ್ ಓದ್ರಿ ಓದ್ರಿ ಅವರ ನಿಮಿಷ ಸುಮ್ಮನೆ ಬರ್ತಿದ್ದಾರೆ ಫಸ್ಟ್ ಓದೋಣ ತಗ್ರಿ ಸರ್ ತಗ್ರಿ ದೂರಿನ ಸಾಧನೆ ವಿಕಾಸ್ ಕುಮಾರ್ ದಿನಾಂಕ 21/4/2025 ಬೆಳಗ್ಗೆ 6:20ಕ್ಕೆ 6:20 ಫಾಸ್ಟ್ ಓದ್ತೇನೆ ಕೊಡಿ ಸರ್ ನೋಡಿ ಸರ್ ಈ ದೂರಿನ ಸಾರಾಂಶವೆಂದರೆ ಫಿರ್ಯಾದುದಾರರಾದ ಶ್ರೀ ವಿಕಾಸ್ ಕುಮಾರ್ ಅವರು ದಿನಾಂಕ 21/4/2025 ಬೆಳಗ್ಗೆ ಸುಮಾರು 6:20 ಗಂಟೆಯ ಸಮಯದಲ್ಲಿ ತನ್ನ ಸ್ನೇಹಿತನ ಬೈಕನ್ನು ವಾಪಸ್ ನೀಡುವ ಸಂಬಂಧ ಅವರ ಮನೆಗೆ ಹೋಗುತ್ತಿದ್ದ ಸಮಯದಲ್ಲಿ ಮರೂನ್ ಕಲರ್ ಮಾರುತಿ ಸುಜುಕಿ ಎರ್ಟಿಗಾ ಕಾರ್ ಸಂಖ್ಯೆ HR51BA 8568ರಲ್ಲಿ ಬಂದ ವ್ಯಕ್ತಿ ಫಿರ್ಯಾದುದಾರರು ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಟಚ್ ಮಾಡಿದ ನಂತರ ಫಿರ್ಯಾದುದಾರರು ಬೈಕ್ಗೆ ತಮ್ಮ ಕಾರನ್ನು ಅಡ್ಡ ಹಾಕಿ ಫಿರ್ಯಾದುದಾರರನ್ನು ತಡೆದು ನಿಲ್ಲಿಸಿ ತಮ್ಮ ಕಾರಿಗೆ ಏಕೆ ಟಚ್ ಮಾಡಿರುತ್ತೀ ಎಂದು ಪ್ರಶ್ನಿಸಿದ್ದು ಫಿರ್ಯಾದುದಾರರು ಸದರಿ ಕಾರ್ನಲ್ಲಿದ್ದ ವ್ಯಕ್ತಿಗೆ ನೀವು ನನ್ನ ಬೈಕ್ಗೆ ಟಚ್ ಮಾಡಿರುತ್ತೀರಾ ಎಂದು ತಿಳಿಸಿದಾಗ ಕಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿ ಕಾರ್ನಿಂದ ಇಳಿದು ಬಂದು ಫಿರ್ಯಾದರ ಬೈಕನ್ನು ಮತ್ತು ಫಿರ್ಯಾದರನ್ನು ತಳ್ಳಿ ಕೆಳಗೆ ಬೀಳಿಸಿ ನಾನು ಏರ್ಫೋರ್ಸ್ ನಲ್ಲಿರುವವನು ನನ್ನ ಜೊತೆ ಆಟ ಆಡಬೇಡ ಎಂದು ಬೈದು ಫಿರ್ಯಾದುದಾರರಿಗೆ ನಿರಂತರವಾಗಿ ಕೈಗಳಿಂದ ಹೊಡೆಯುತ್ತಿದ್ದಾಗ ಫಿರ್ಯಾದುದಾರರು ತಮ್ಮ ಸ್ನೇಹಿತನಿಗೆ ಕರೆ ಮಾಡಲು ಫೋನ್ ತೆಗೆದುಕೊಂಡ ಸಮಯದಲ್ಲಿ ಸದರಿ ಅಪರಿಚಿತ ವ್ಯಕ್ತಿ ಫಿರ್ಯಾದುದಾರರ ಕೈಯನ್ನು ಕಚ್ಚಿ ಮೊಬೈಲ್ ಅನ್ನು ಕಿತ್ತುಕೊಂಡು ಹೊಡೆದು ಬೀಸಾಕಿ ಫಿರ್ಯಾದುದಾರರ ಬೈಕನ್ನು ಕೀಯನ್ನು ಫಿರ್ಯಾದುದಾರರಿಂದ ಕಿತ್ತುಕೊಂಡು ಬೀಸಾಕಿ ಫಿರ್ಯಾದುದಾರರನ್ನು ಸಾಯಿಸುವ ಉದ್ದೇಶದಿಂದ ಹಿಂಬದಿಯಿಂದ ಫಿರ್ಯಾದುದಾರರ ಕುತ್ತಿಗೆಯನ್ನು ಹಿಡಿದುಕೊಂಡು ಕತ್ತನ್ನು ಇಸುಕಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಸದರಿ HR51BA 8568 ಕಾರ್ನ ಡ್ರೈವರ್ ಇದ್ದ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ನೀಡಲು ಒಪ್ಕೋತೀನಿ ಸರ್. ಹೆಸರು ಗೊತ್ತಾಯ್ತಲ್ಲ ಈಗ ವ್ಯಕ್ತಿ ಈಗ ತನಿಖೆಯಲ್ಲಿ ಅದು ಗಾಡಿ ನಂಬರ್ ಇದೆಯಾ ಸರ್ ಗಾಡಿಯಲ್ಲಿ ಸರ್ ನನಗೆ ಗೊತ್ತಿಲ್ಲ. ಫಸ್ಟ್ FIR 3 ಗಂಟೆಗೆ ಸರ್ ಡಾಕ್ಯುಮೆಂಟ್ ಕೂಡ 8 ಗಂಟೆಗೆ ಸರ್ ಅವ್ರ ಹೆಸರು ಎಲ್ಲ ಜಾಸ್ತಿಯಲ್ಲಿ ಸರ್ ಒಂದು ನಿಮಿಷ ಮಾತಾಡಲಿ ಬಿಡಿ ಸರ್ ಸತ್ಯ ಮಾತಾಡ್ತಾರಲ್ಲ ಅವ್ರ ಹೆಸರು ಅವ್ರ ಹೆಂಡತಿ ಹೆಸರು ಜಾಸ್ತಿ ಎಲ್ಲ ಫಸ್ಟ್ FIR ಅಲ್ಲಿ ಇದೆ. ಇದು ಯಾಕೆ ಬಂದಿಲ್ಲ ಯಾಕೆ ಡ್ರೈವರ್ ಅಂತ ಸರ್ ಯಾಕೆ ಸರ್ ಸರ್ ಫಸ್ಟ್ FIR ಯಾವಾಗ ಆಗಿತ್ತು ಸರ್? ಇರಿ ಸಾಹೇಬ್ರೆ ನಾನು ಆನ್ಸರ್ ಮಾಡ್ತೀನಿ ಅದಕ್ಕೆ ಇಲ್ಲ ಕೇಳಿ ಫಸ್ಟ್ FIR ಏನು ಕೊಡ್ತಿಲ್ಲ ವ್ಯಕ್ತಿ ಏನು ಕೊಡ್ತಾರೆ ಅದರ ಮೇಲೆ ಅವನೇನು ಕೊಡ್ಕೊಟ್ಟಿರ್ತಲ್ಲ ಅದರ ಮೇಲೆ ವಿಷಯ ಒಂದೇ ಅಲ್ಲ ಸರ್? ವಿಷಯ ಒಂದೇ ನೆಕ್ಸ್ಟ್ ತನಿಖೆಯಲ್ಲಿ FIR ಆಗಿದೆ FIR ಆಗಿದೆ ವಕೀಲರು ನೀವು ಏನು ಹೊಸ ಇದನ್ನು ಮಾಡಿದ್ರೆ ವ್ಯಕ್ತಿ ಹೆಸರು ಅಲ್ಲ ವಕೀಲರು ಇದರಲ್ಲಿ ಮಾಡೋಕ್ಕಾಗಲ್ಲ FIR ಹೇಳಿದಂತೆ FIR ಸ್ನೇಹಿತರೆ ಹತ್ತೊಂಬತ್ತು ಗಂಟೆಗೆ FIR ಈಗ 1 ಗಂಟೆ ರೆಡಿ ಮಾಡಬೇಕು ಸರ್ ಈ ವಿಚಾರದಲ್ಲಿ ನಾನು ಪೊಲೀಸ್ ಸರ್ ಗಜಾನನ ಅವರೇ ಸರ್ ಈ ವಿಚಾರದಲ್ಲಿ ಒಂದೇ ಒಂದು ಮಾತು ಕೇಳಿದ್ರೆ ನಾನು ಹೇಳಿದೆ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳಿದೆ ಸರ್ ಗಜಾನನ ಅವರೇ ಸರ್ ನಾವು 3 ಗಂಟೆ ಕುತ್ತಿಗೆ ಇಟ್ಕೊಂಡಿದ್ದಾರೆ ಸರ್ ಅದನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಸರ್ ಏನ್ ಮಾಡ್ಬೇಕು ಗಜಾನನ ಅವರೇ ನಿಮಗೆ ಅಭಿನಂದಿಸ್ತೀವಿ ಪಾಪ ನೀವು ತುರ್ತಾಗಿ ಪಾಪ ನೀವು ಏನ್ ಮಾಡ್ಬೇಕು ಆ ನ್ಯಾಯ ಕೊಡೋದಕ್ಕೆ ಮಾಡಿದೀವಿ ಎರಡೂ ಕಡೆನೂ ಅಷ್ಟೇ ನಾವು ಮೊದಲು ನೋಡಿ ನೀವು ಹೇಳಿದ್ರಲ್ಲ ಅಷ್ಟೇ ಗಮನಕ್ಕೆ ಬಂದು ಎಲ್ಲ ಏನಾಗಬೇಕು ಎಲ್ಲ ಇದೆ ಸರಿ. ಬಟ್ ಏನು ಗೊತ್ತಾ ಅದು ಮುಂದಿನ ಕ್ರಮ ಸರಿ ಅವರು ಅರೆಸ್ಟ್ ಮಾಡಿದ ಕೊಡಿ ಸರ್ ಆಯ್ತು ಸರ್ ಕಾಪಿ ನಮ್ಮ ಕಡೆಯಿಂದ ಕೇಸ್ ನಂಬರ್ ಏನೇನು ಹಾಕಿದ್ದಾರೆ ಸೆಕ್ಷನ್ ಏನು ಹಾಕಿದ್ದಾರೆ ಫೋನ್ ಮಾಡಿ ಅದು ಒಳ್ಳೆಯದು ಸರ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಕಾಪಿ ಕೊಟ್ಬಿಡಿ ಸರ್ ಇದೊಂದು ಕಾಪಿ ಕೊಟ್ಬಿಡಿ ಕಾಪಿ ಕೊಟ್ಬಿಡಿ ಸರ್ ಸ್ನೇಹಿತರೆ ಕಾಪಿ ಕೊಡಿ ಸರ್ ಸತತವಾಗಿ ಕೊಡಿ ಸರ್ ಕಾಪಿ ಕೊಡಿ ನೀವು ಕೊಡೋ ತನಕ ಇರ್ತದೆ ಅದು ಆಯ್ತು ಕೊಡೋಣ
ನೀವು ಹೆಂಗಿದ್ರು ಹಾಕಿರೋದು ಸತ್ಯ ಅಲ್ಲ ಸರ್. 100% ನಾನು ಟೈಮಿಂಗ್ಸ್ ಹೇಳಿದೆ, ನೀವು ಹೇಳಿ ಸಿಕ್ಕಿದ ವರ್ಡ್ ಹೇಳಿದೆ, ಅದ್ರ ಬಗ್ಗೆ ನಾನು ನಾನು ಒಂದು ಹೇಳೋದೇನು ಗೊತ್ತಾ, ಆರೋಗ್ಯಂಟ್ ಆಟಿಟ್ಯೂಡ್ ಇರ್ತಕ್ಕಂಥವನು, ಇಷ್ಟೊಂದು ಕೋಪೋದ್ರಿಕ್ತನಾಗಿರ್ತಕ್ಕಂಥ ವ್ಯಕ್ತಿ ಟ್ರೈನಿಂಗ್ ಕೊಡಬೇಕಾದ್ರೆ ಇಷ್ಟು ಕೋಪೋದ್ರಿಕ್ತನಾಗಿರಬಾರ್ದು ಅನ್ನೋದನ್ನು ಸಹ ಟ್ರೈನಿಂಗ್ ಕೊಟ್ಟಿರ್ತಾರೆ ಒಬ್ಬ ವಿಂಗ್ ಕಮಾಂಡರ್ಗೆ. ಈ ರೀತಿ ಮನೋಭಾವ, ಈ ರೀತಿ ವ್ಯಕ್ತಿತ್ವ ಇರ್ಬೇಕಂತವನು ಯಾವ ರೀತಿ ಆತನನ್ನ ಈ ಹುದ್ದೆಗೆ ತಂದು ಕೂರಿಸಿದ್ರು ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆತನ ಹುದ್ದೆ ಬೇರೆ ಯಾರೇ ಇರಲಿ ಅದನ್ನ ರೆಸ್ಪೆಕ್ಟ್ ಮಾಡೋಣ. ಹಂಗನ್ಬಿಟ್ಟು ನಾನು ಏನೋ ಹುದ್ದೆಯಲ್ಲಿ ಇದ್ದೀನಿ ಅಂತ ಹೇಳಿ ಯಾರನ್ನ ಬೇಕಾದ್ರೂ ಸಾಯಿಸ್ಬೋದಾ, ಯಾರನ್ನ ಬೇಕಾದ್ರೂ ವಿರೋಧ ಮಾಡ್ಬೋದಾ, ಯಾರನ್ನ ಬೇಕಾದ್ರೂ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತಾ? ನಾವು ಮನುಷ್ಯರಲ್ವಾ? ನಮ್ಮ ವಿರುದ್ಧ ಈ ರೀತಿ ಮಾಡಿ ಅರೋಗೆಂಟ್ ಆಗಿ ಬಿಹೇವ್ ಮಾಡಿ ಎಲ್ಲೋ ಕೂತ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಒಂದಷ್ಟು ಪೇಜ್ಗಳು, ನಕಲಿ ಪೇಜ್ಗಳು ಕನ್ನಡಿಗರನ್ನ ಅವಹೇಳನ ಮಾಡಿ ನಮ್ಮ ವಿಲನ್ಗಳಾಗಿ ತೋರಿಸುವಂತ ಕೆಲಸ ಮಾಡಿದ್ದೀವಿ. ಹಾಗಾಗಿ ನಿದ್ದೆ ಬರಲಿಲ್ಲ ನಮ್ಗೆ ಇವತ್ತು. 1:30 ರಾತ್ರಿ 1:15 ರಾತ್ರಿ ಆದ್ರೂ ಇವತ್ತು ನಾವು ಸ್ಟೇಷನ್ ಬಂದಿದ್ದೇವೆ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಸರ್ ಈಗ ಬಿಡಿ ಸರ್, ನಮ್ಗೆ ಎಫ್ಐಆರ್ ಕೊಡಿ ಸರ್. ನೋಡಿ ಸರ್, ಒಂದು ಕಾಪಿ ಕೊಡಿ. ಎಫ್ಐಆರ್ ಆಗಿದೆ ಸ್ನೇಹಿತರೆ, ಎಫ್ಐಆರ್ ಕಾಪಿ ಎಲ್ಲ ಹುಡುಗರು ಒಂದು ಸ್ವಲ್ಪ ನಾವು ನೋಡ್ಲೇಬೇಕು. ನಮ್ಮ ಮೆಡಿಕಲ್ ಇಂದ ಏನು ಸಮಸ್ಯೆ ಅದೇ ಅಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಯಾಕೆ ಥ್ಯಾಂಕ್ ಯು ನಿಖಿಲ್. ಐ ಟೆಲ್ ಸರ್, ಸರ್ಗೆ ಹೇಳ್ತೀನಿ. ನಿಖಿಲ್ ಸರ್ಗೆ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ದೆ ಅಂದ್ಬಿಟ್ಟು ಹೇಳ್ತೀನಿ. ಆತನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ, ಆತ ತಪ್ಪು ಮಾಡಿಲ್ಲ ಅನ್ನೋದನ್ನು ಕಂಡು ಬಂದಿರೋದು. ಎಫ್ಐಆರ್ ಹಾಕ್ಸಿದೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಸರ್ ಆತ ಎಲ್ಲೋ ಅದನ್ನ ನೀವೇನ ಕನ್ನಡ ನೀವು ಅದನ್ನೆಲ್ಲ ಇದು ಮಾಡ್ತೀವಿ ಸರ್. ಲಾಸ್ಟ್ ವರ್ಡ್ ಅವ್ನು ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ಎಫ್ಐಆರ್ ಹಾಕ್ಬಿಟ್ಟಿದ್ವಿ, ಬಿಟ್ಬಿಟ್ಟಿದ್ವಿ ಅಂತ ಆಗ್ಬಾರ್ದು. ಬಂಧನ ಆಗ್ಬೇಕಾಗ್ತನ್ನೋದು, ಬಂಧಿಸಬೇಕು ಬಂಧನ ಪ್ರೊಸೀಜರ್ ಕಾನೂನು ಅಡಿಯಲ್ಲೇ ಮಾಡಿ. ಕೇಳಿದ್ರೆ ಎಲ್ಲ ಶಿಕ್ಷೆ ಸಾಕಿದೆ, ಎಲ್ಲ ಆಗಿದೆ, ಎಫ್ಐಆರ್ ಕೊಡುತ್ತೆ, ಎಲ್ಲ ಆಗಿದೆ ಸರ್. ಇದು ಏನಂತ ದೊಡ್ಡವ್ರ ಹತ್ರ ಮಾತಾಡಿ ನೆಕ್ಸ್ಟ್ ಮುಂದೆ ಅದು ಬಂದ್ ಸಾಲ ದೊಡ್ಡವರ ಹತ್ರ ಅಂತಲ್ಲ. ನೀವು ನಿಮಗೂ ಅದೇ ಕಾನೂನು ಅಡಿ, ನನಗೂ ಅದೇ ಕಾನೂನು ಅಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ಎಫ್ಐಆರ್ ಕಾಪಿ ಕೊಡಿ ಸರ್. ಬಂಧನ ಆಗ್ಲೇಬೇಕು, ಅದನ್ನ ಬಂಧನ ಆಗೋದ್ರೂ ಬಿಡೋದಿಲ್ಲ. ಮಧ್ಯರಾತ್ರಿ ಏನಾದ್ರು ಬೆಳಿಗ್ಗೆ ಸಿಗೋಣ, ಬನ್ನಿ ಸರ್. ನಾವೆಲ್ಲ ಇವತ್ತು 100 ಜನ ಇಲ್ಲಿಗೆ ಬಂದಿದ್ದೀವಿ. ಒಬ್ಬ ಕನ್ನಡಿಗರಿಗೆ ಮಧ್ಯರಾತ್ರಿ ಅನ್ಯಾಯ ಆದರೂ ಅದರ ಪರವಾಗಿ ನಾವು ನಿಲ್ತೀವಿ ಅಂತ ನಾವು ಅದನ್ನ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀವಿ. ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯೊಂದಿಗೆ ಧನ್ಯವಾದಗಳು. ಜೈ ಕರ್ನಾಟಕ, ನಿಮಗೆ ಬೆಂಬಲ ಇದೆ. ನಮಸ್ಕಾರ. ಜೈ ಕರ್ನಾಟಕ. ಕಂಪ್ಲೇಂಟ್ ಪ್ರಕಾರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ.